ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಳಿ ಪ್ರಸಿದ್ಧ, ಏನು ನೋವಿತ್ತು ನಿಮಗೆ? ಯಾವ ಥರ ನೋವು ಬಂತು? ಹೇಗೆ ನೀವು ಇಲ್ಲಿ ಬಂದ್ರಿ? ಯಾರು ನಿಮ್ಗೆ ಇದನ್ನು ಲೇಸರ್ ಅಡ್ವೈಸ್ ಮಾಡಿದ್ರು? ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ನಾನು ಮುಂಚೆ ಹೊಸದುರ್ಗದಲ್ಲಿ ಟ್ರೈನಿಂಗ್ ತಗೊಂತಾ ಇದ್ದೆ. ಯಾವುದಕ್ಕೆ ಟ್ರೈನಿಂಗ್? ಶಟಲ್ ಬ್ಯಾಡ್ಮಿಂಟನ್ ಕೋಚಿಂಗ್ ತಗೊಂತಾ ಇದ್ದೆ. ಫಸ್ಟ್ ಬೇಸಿಕ್ಸ್. ಆಮೇಲೆ ಮೈಸೂರಿಗೆ ಹೋದೆ. ಅಲ್ಲಿ ಪ್ರೊಫೆಷನಲ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ನನಗೆ ಒಂದು 2 years ಆದ್ಮೇಲೆ ಅಟ್ ದ ಏಜ್ 16 year ಇರ್ಬೇಕಾದ್ರೆ ನನಗೆ ಸ್ವಲ್ಪ ನೋವು ಸ್ಟಾರ್ಟ್ ಆಯ್ತು. ನಾನೇನ್ ಮಾಡಿದೆ, ಅದನ್ನ ನೆಗ್ಲೆಕ್ಟ್ ಮಾಡಿದೆ. ಸ್ವಲ್ಪ ಏನು ಜಸ್ಟ್ ನೀ ಪೇನ್ ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡಿದೆ. ಸೊ ಅದು ಇನ್ನೂ ಆಡ್ತಾ 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 ಸಿವಿಯರ್ ಆಗ್ತಾ ಹೋಯ್ತು. ಹಾಗಾಗಿ ಇದು ಕಮ್ಮಿ ಆಗ್ತಾ ಇಲ್ವಲ್ಲ ಅಂತ ಜಸ್ಟ್ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡೆ. ಆಮೇಲೆ ಊರಿಗೆ ಬಂದಾಗ ನಮ್ಮ ಅಪ್ಪಾಜಿ ಅವರು ಮುಂಚೆ ಸ್ವಲ್ಪ ಲೇಸರ್ ಟ್ರೀಟ್ಮೆಂಟ್ ತಗೊಂಡಿದ್ರು. ಅದರ ಎಫೆಕ್ಟ್ ಅವ್ರಿಗೆ ಗೊತ್ತಿತ್ತು, ಹಂಗಾಗಿ ಕ್ಯೂರ್ ಕೂಡ ಆಗಿತ್ತು ಅವ್ರಿಗೆ. ಹಾಗಾಗಿ ಅವ್ರ ಸಲಹೆ ಮೇರೆಗೆ ಒಂದ್ಸಲಿ ಟ್ರೈ ಮಾಡೋ, ಕ್ಯೂರ್ ಆಗುತ್ತೆ ಅಂತ ಅವ್ರು ಸ್ವಲ್ಪ ನನಗೆ ನಂಬಿಕೆ ಕೊಟ್ರು. ಹಾಗಾಗಿ ಅವರ ಸಲಹೆಯಿಂದ ನಾನು ಇಲ್ಲಿಗೆ ಬಂದೆ. ಇದಕ್ಕೆ ಮೊದಲು ನೀವೇನಾದ್ರು ಅದಕ್ಕೆ ಬೇರೆ ತರ ಏನಾದ್ರು ಟ್ರೀಟ್ಮೆಂಟ್ಸ್ ಅನ್ನ ಟ್ರೈ ಮಾಡಿದ್ರಾ? ಬೇರೆ ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಸ್ಟಿರಾಯ್ಡ್ಸ್ ಅಥವಾ ಇದು ಒಂದು ಫಿಸಿಯೋಥೆರಪೀಸ್ ಇರ್ಬೋದು, ಅದೆಲ್ಲ ಅಡ್ವೈಸ್ ಮಾಡಿದರೆ ಅವ್ನು ಟ್ರೈ ಮಾಡಿದೆ ಕೂಡ. ಬಟ್ ಅದು ಅಷ್ಟು ನನಗೆ ಪೇನ್ ಹೋಗ್ಲಿಲ್ಲ. ಪೇನ್ ಕಿಲ್ಲರ್ಸ್ ಮಾತ್ರೆಗಳನ್ನು ತಗೊಂಡೆ ನಾನು. ಬಟ್ ಅದು ಯಾವ್ದು ವರ್ಕ್ ಆಗ್ಲಿಲ್ಲ. ನಾನು ಎಷ್ಟೆಲ್ಲ ಟ್ರೈ ಮಾಡಿದ್ರು 1 year ತುಂಬಾ ಪೇನ್ ಅನ್ಭವಿಸ್ಬಿಟ್ಟೆ. ಓಕೆ, ಆ ಸಿವಿಯಾರಿಟಿ ಹೇಗಿರ್ತಿತ್ತು ನಿಮ್ಗೆ? ಆ ಪೇನಿನ ಸಿವಿಯಾರಿಟಿ ಹೇಗಿರ್ತಿತ್ತು? ಅಂದ್ರೆ ಆ ಪೇನ್ ಹೆಂಗಿತ್ತು ಅಂದ್ರೆ, ಆ ಕಾಲ್ ಹತ್ರ ಮಂಡಿ ಚಿಪ್ಪಿನ ಹತ್ರ ಒಂದ್ ಕೆಳಗಡೆ ಇನ್ನೊಂದು ಮಂಡಿ ಚಿಪ್ ಇದೇನೋ ಅನ್ನೋ ಅಷ್ಟು ಊತ ಬಂದಿತ್ತು. ಅಲ್ಲೊಂದ್ ಸ್ವಲ್ಪ ಏನಾದ್ರು ಟಚ್ ಆದ್ರೆ, ಇವೊಂದು ನನಗೆ ಏನಾದ್ರು ವೇರ್ ಮಾಡ್ಬೇಕು ಅಂದ್ರೂ ಅಲ್ಲಿ ಟಚ್ ಆದ್ರೂ ಸಾಕು ಅಷ್ಟು. ಅಂದ್ರೆ ನಿಮ್ ಬಟ್ಟೆ ಚಡ್ಡಿ ಹಾಕುವಾಗ್ಲೂ ಕೂಡ ಅಥವಾ ಪ್ಯಾಂಟ್ ಹಾಕುವಾಗ್ಲೂ ಕೂಡ ಬಟ್ಟೆ ಟಚ್ ಆದ್ರೂ ಕೂಡ ನಿಮ್ಗೆ ನೋವು ಬರ್ತಿತ್ತು? ಅಷ್ಟು ಸಿವಿಯಾರಿಟಿ ಇತ್ತು. ಓಕೆ, ಟ್ರಾವೆಲ್ ಮಾಡುವಾಗೆಲ್ಲ ತುಂಬಾ ತೊಂದರೆ ಆಗ್ತಿತ್ತಾ? ಇವೊಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಬಸ್ ಅಲ್ಲಿ ಸ್ವಲ್ಪ ಏನಾದ್ರು ಬ್ರೇಕ್ ಆಗ್ತಾಗ ಟಚ್ ಆದಾಗ್ಲೂ ಸಹ ತುಂಬಾ ಅಂದ್ರೆ ತುಂಬಾ ನೋವಾಗ್ತಿತ್ತು. ಅದು 1-2-3 days ಆದ್ರೂ ಆ ಪೇನ್ ಹಂಗೆ ಇರ್ತಾ ಇತ್ತು. ಹಾಗಾಗಿ ನಮ್ ತಂದೆ ಸಲಹೆ ಮೇರೆಗೆ ಇಲ್ಲಿಗೆ ಬಂದ್ವಿ. 1-2 years ಇಂದ ಟ್ರೀಟ್ಮೆಂಟ್ ತಗೊಂತಾ ಇದೀನಿ. ಎಲ್ಲ ಫುಲ್ ಕ್ಯೂರ್ ಆಗಿದೆ. ಓಕೆ, ಈಗ ನೀವು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿದೆ ಅಲ್ವಾ? ಕಂಪ್ಲೀಟ್ ಆಗಿದೆ. ಈಗ ಜಸ್ಟ್ ಫಾಲೋ ಅಪ್ ತಗೋತಾ ಇದೀನಿ. ಮುಂದೆ ನಿಮ್ ಕೆರಿಯರ್ ಮುಂದುವರಿಸಬೇಕು ಅಂತಿದ್ದೀರಾ? ಶಟಲ್ ಬ್ಯಾಡ್ಮಿಂಟನ್ ಮುಂದುವರಿಸಬೇಕು ಅಂತಿದ್ದೀರಾ? ಶೋರ್, ನಾನು ಕಂಟಿನ್ಯೂ ಮಾಡೇ ಮಾಡ್ತೀನಿ. ಓಕೆ, ಈ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದನ್ನ ತಗೊಳ್ಳುವಾಗ ನಿಮ್ಗೆ ಏನಾದ್ರು ನೋವಾಗಿದ್ದು, ಉರಿ ಆಗಿದ್ದು ಅಥವಾ ಆ ಥರ ಏನಾದ್ರು ಆಗಿದ್ದು ಅಥವಾ ಸೈಡ್ ಎಫೆಕ್ಟ್ಸ್ ಏನಾದ್ರು ಆಯ್ತಾ? ಯಾಕೆಂದರೆ ಹೆಚ್ಚಿಗೆ ಜನರಲ್ಲಿ ಲೇಸರ್ ಅಂದ್ಕೊಳ್ಳೆ ಒಂದು ರೀತಿ ಭಯ ಇದೆ. ಲೇಸರ್ ತೊಗೊಂಡ್ಬಿಟ್ರೆ ಏನೋ ಆಗಿಬಿಡತ್ತೆ ನಮಗೆ, ಅಥವಾ ಸುಟ್ಟು ಬಿಡುತ್ತೆ, ಅಥವಾ ಇನ್ನೇನೋ ಬರ್ನ್ ಮಾಡಿಬಿಡತ್ತೆ, ಅಥವಾ ಬೇರೆ